ಜೀವನದ ಪುಟಗಳಲ್ಲಿ ವ್ಯಥೆಗಳ ಬರೆದಂತೆ ಬದುಕುವ ಆಶೆಗಳ ರೂಪದಲ್ಲಿ ವ್ಯಥೆಗಳ ಬರೆದಂತೆ ಜೀವನದ ಪುಟಗಳಲ್ಲಿ ವ್ಯಥೆಗಳ ಬರೆದಂತೆ ವಿಧಿ ಚಕ್ರವೇ, ನನ್ನ ಜೀವನದಲ್ಲಿ ಆಳುವ ತಾಂಡವವನ್ನು ಸಮಾಪ್ತಿ ಮಾಡು. ನಾನೆಂದಿಗೂ ಆ ದೇವರನ್ನೇ ನೆನಪಿದ್ದಿಲ್ಲ. ಆದರೆ ನನ್ನ ಬಾಳಿನ ಐಶ್ವರ್ಯ ಅಲ್ಲ ಆ ಪದ್ಮಳೆಂದೇ ಭಾವಿಸಿದ್ದೆ. ಆದರೆ ಈಗ ಅವಳು ಮಾಡಿದ ಮೋಸ ಮಾಯಲಾರದ ಕಾಯದಂತಾಗಿದೆ. ನಮ್ಮಂತ ನಿರ್ಗತಿಕರು ಶ್ರೀಮಂತರ ಮನೆ ಹೆಣ್ಣು ನಂಬಿದರೆ ಕೊನೆಗೆ ಇದೇ ಗತಿ ಎಂದು ನನಗಿಂತ ಚೆನ್ನಾಗಿ ಅರ್ಥವಾಯ್ತು. ಈ ಹೃದಯಕ್ಕಾದ ನೋವನ್ನು ಮರೆಯಬೇಕಾದರೆ ನಾನೇನು ಮಾಡಬೇಕು? ಕರೆಕ್ಟ್. ನನ್ನ ಮನಸ್ಸಿಗಾದ ನೋವನ್ನು ನಿವಾರಿಸಿಕೊಳ್ಳಲು ನನಗುಳಿದಿರೋದು ಒಂದೇ, ಈ ಬಾಟ್ಲಿದ್ದ ಅಮೃತ. ಉಸಿರೇ ಮಡಲನ್ನು ಬಿಟ್ಟು ಪದ್ಮ, ನೀನು ನನಗೆ ಮೋಸ ಮಾಡಿದೆ ಅಂತ ನನಗೆ ಕೊಂಚ ಕೂಡ ಕೋಪವಿಲ್ಲ. ನಿನ್ನ ಬಾಳು ಯಾವಾಗಲೂ ಬಂಗಾರವಾಗಬೇಕು, ನಿನ್ನ ಬಾಳು ಹೂವಿನಂತೆ ಅರಳುತ್ತಾ ಇರಬೇಕೆಂದು ಹಾರೈಸುವುದೇ ನನ್ನ ಧರ್ಮ. ಪದ್ಮ, ಹಾರೈಸುವುದೇ. ಪದ್ಮ, ನೀನೆಲ್ಲೇ ಇರು, ಹೇಗೆ ಇರು, ಆದರೆ ಯಾವ ಕಾಲಕ್ಕೂ ನೀನು ನನ್ನ ಕಣ್ಣಿಗೆ ಬೀಳದಿರು. ಪದ್ಮ, ನೀನು ನನ್ನ ಕಣ್ಣಿಗೆ ಬೀಳದು. ಪದ್ಮ, ನಿಜವಾಗಲು ನೀನು ನನ್ನ ಹೃದಯನ ಬಿಟ್ಟು ಬಹುದೂರ ಹೊರಟು ಹೋದೆಯಾ? ಹೋಗು ಪದ್ಮ, ಆದರೆ ನನ್ನ ಕಣ್ಣಲ್ಲಿ ಮುಳ್ಳು ಚುಚ್ಚಿದ ಹಾಗೆ ಮತ್ತವರ ಕಣ್ಣಲ್ಲಿ ರಕ್ತ ಸುರಿಸಬೇಡ. ಉಸಿರೇ ಶಾಂತೇಶ್, ಇದು ಏನು ನೀನು ಮಾಡು ಕೆಲಸ? ಈ ರೀತಿ ಕುಡಿತದಿಂದ ದೇಹಕ್ಕೆ ಎಷ್ಟು ಹಾನಿಕರವಿದೆ ಎಂದು ನಿನಗೂ ಗೊತ್ತಿದ್ದರೂ ಕೂಡ ಮತ್ತೆ ಅದನ್ನೇ ಕುಡಿತಿರುವಲ್ಲ, ಇದು ನಿನಗೆ ಸರಿಯೇ? ಡಾಕ್ಟರ್, ಯಾವುದು ಸರಿಯೋ ಯಾವುದು ತಪ್ಪೋ ಈ ನನ್ನ ಜೀವಕ್ಕೆ ಒಂದು ಅರ್ಥವಾಗ್ತಾ ಇಲ್ಲ ಡಾಕ್ಟರ್, ಅರ್ಥವಾಗ್ತವಿಲ್ಲ. ದಯವಿಟ್ಟು ನೀವು ನನ್ನ ಮೇಲೆ ಕೋಪಿಸಿಕೊಳ್ಳಬೇಡಿ ಡಾಕ್ಟರ್, ಕೋಪಿಸಿಕೊಳ್ಳಬೇಡಿ. ನಾನು ಕುಡುಕನಲ್ಲ ಡಾಕ್ಟರ್, ನಾನು ಕುಡುಕನಲ್ಲ. ಕುಡಿಯುವುದಕ್ಕೂ ಒಂದು ಬಲವಾದ ಕಾರಣವಿದೆ ಡಾಕ್ಟರ್, ಬಲವಾದ ಕಾರಣವಿದೆ. ನಿನ್ನನ್ನು ಏನಂತ ನನಗೂ ಚೆನ್ನಾಗಿ ಗೊತ್ತಿದೆ ಶಾಂತೇಶ್. ಪಾಪ, ನಿನ್ನಂತ ವಿಶಾಲ ಹೃದಯದ ಮೃದು ಜೀವಿಗೆ ಈ ರೀತಿ ಮೋಸ ಮಾಡಬಾರದಾಗಿತ್ತು ಆ ಪದ್ಮ. ಡಾಕ್ಟರ್, ನನ್ನ ಪದ್ಮನಿಗೆ ಅಷ್ಟೊಂದು ಕೀಳಾಗಿ ಬೈಬೇಡಿ ಡಾಕ್ಟರ್. ಅವಳು ನನಗೆ ಏನು ಮೋಸ ಮಾಡಿಲ್ಲ, ಆದರೆ ನನ್ನ ಬಾಳಿನ ಪಾಠ ಕಲಿಯಲಂತೆ ಮುನ್ಸೂಚನೆ ಪಟ್ಟಿದ್ದಾನೆ ಅಷ್ಟೇ. ಬೆಸ್ಟ್ ಆಫ್ ಲಕ್. ಸ್ವಚ್ಛ ಮನಸ್ಸು
ಸ್ವಚ್ಛ ಶರೀರದಲ್ಲಿ ಇರುತ್ತಾರೆ ಎನ್ನುತ್ತಾರೆ. ನ್ಯಾಯಕ್ಕಿಂತ ಮಿಗಿಲಾದದ್ದು ಕಣ್ಣು ಎನ್ನುತ್ತಾರೆ. ಆದರೆ ಡಾಕ್ಟರ್, ನನಗೆ ಯಾವ ಮನಸ್ಸು ಇಲ್ಲ, ಯಾವ ಕಣ್ಣಿಲ್ಲ ಡಾಕ್ಟರ್. ನಾನು ದುರ್ದೈವಿ ಡಾಕ್ಟರ್. ಶಾಂತೇಶ್, ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು? ನೀನು ಈ ರೀತಿ ಕುಡಿಯುವುದನ್ನು ನಿನ್ನ ಅಳಿಯ ಅನಂತ ಹಾಗೂ ನಿನ್ನ ತಂಗಿ ವಿದ್ಯಾ ನೋಡಿದರೆ ಬಹಳ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಯಾಕಂದರೆ ನೀನು ಈ ಚಟಕ್ಕೆ ಅಂಟಿಕೊಂಡಿಯೋ ಏನೋ ನನಗೊಂದು ಅರ್ಥವಾಗುತ್ತಿಲ್ಲ. ಹೌದು ಡಾಕ್ಟರ್, ನಾನು ಕುಡಿಯೋದಕ್ಕೊಂದು ವಿಚಿತ್ರವಾದ ಕಥೆ ಇದೆ. ನನ್ನ ದೈವದಲ್ಲಿ ಆ ವಿಧಿ ವಿಚಿತ್ರವಾದ ನಾಟಕವನ್ನೇ. ಡಾಕ್ಟರ್, ನಾನು ಮೊದಲು ಖಾಸಗಿ ಸಂಸ್ಥೆ ಒಂದರಲ್ಲಿ ನೌಕರನಾಗಿದ್ದೆ. ಏನೋ ಒಂದು ಗುಂಗಿನಲ್ಲಿ ಒಂದು ಸಣ್ಣ ಕೆಲಸ ಮಾಡಿಬಿಟ್ಟೆ. ಅದಕ್ಕೆ ನಮ್ಮ ಸಂಸ್ಥೆ ಒಡೆಯರು ನನ್ನನ್ನು ನೌಕರಿಯಿಂದ ತೆಗೆದು ಹಾಕಿಬಿಟ್ರು. ಡಾಕ್ಟರ್, ಅತ್ತ ನನ್ನ ಕೈಯ ಹಿಡಿಬೇಕಾದವಳು ನನ್ನ ಕೈನೂ ಹಿಡಿಯಲಿಲ್ಲ. ಇತ್ತ ನನ್ನ ಜೀವನ ಆಧಾರವಾಗಿದ್ದ ನೌಕರಿ ಕೂಡ ಕೈ ಬಿಟ್ಟು ಹೋಗಿದ್ದು. ಡಾಕ್ಟರ್, ಮುಂದೆ ನನ್ನ ಜೀವನದ ಗತಿ ಹೇಗೆ ಡಾಕ್ಟರ್? ನೀವೇ ಹೇಳಿ ಡಾಕ್ಟರ್. ಛೇ, ವಿಚಿತ್ರವಾಗಿದೆಪ್ಪ ನಿನ್ನ ಜೀವನದ ಕತೆ. ನೋಡು, ನಿನ್ನ ಅಳಿಯ ಅನಂತ ಬಹಳ ಒಳ್ಳೆಯ ವ್ಯಕ್ತಿ. ಅವನಂತೂ ಯಾವ ಕಾಲಕ್ಕೂ ನಿನ್ನ ಕೈ ಬಿಡಲಾರ. ನೋಡು, ನೀನು ಧೈರ್ಯವಾಗಿರು. ಬೇಕಾದರೆ ನನ್ನ ಮನೆಯಲ್ಲಿ 4 ದಿನ ಜಾಲಿಯಾಗಿ ಕಾಲ ಕಳೆಯುವಂತೆ. ಬಾ ಶಾಂತೇಶ, ಬಾ ಮನೆಗೆ ಹೋಗೋಣ. ಹೋಗು ಮನಸೆ ಹೋಗು, ನನ್ನವಳ ಮಳಿ ಹೋಗು, ಮುದ್ದು ಮನಸೆ ಹೋಗು, ಹೋಗು ಮನಸೆ ಹೋಗು, ನನ್ನವಳ ಮಳಿ ಹೋಗು, ಮುದ್ದು ಮನಸೆ ಹೋಗು, ಅವಳಿರುವಲ್ಲಿ ಹೋಗು. ನಮ್ಮ ಅಂತರಂಗವ ಹೊಡಿ ಮಾಡಿದು ಸುಳ್ಳಲ್ಲಾಯಿ ಪ್ರೀತಿ ಹೇಳಿ ಬಾ ಹೋಗು, ಹೋಗು ಮನಸೆ ಹೋಗು.